ಸ್ವಲ್ಪ ಹಳೇದೇನೆ, ಸ್ವಲ್ಪ ಓಡಾಟಗಳು ಹಾಗೇನೆ ಎಡಿಟಿಂಗ್ ಮಾಡದೇ ಇರೋ ಕಾರಣ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಹಾಯ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ವರಾ ವ್ಲಾಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ. ಆಲ್ರೆಡಿ ಗೊತ್ತಿರೋ ಹಾಗೆ ಎಲ್ಲರಿಗೂ ಈಗ ಮಕ್ಕಳಿಗೆ ಸ್ಕೂಲು ಸಮ್ಮರ್ ಹಾಲಿಡೇಸ್ ಶುರುವಾಗ್ಬಿಟ್ಟಿದೆ. ಬಟ್ ನನ್ನ ಮಕ್ಳಿಗೆ ಇನ್ನೂ ಸಮ್ಮರ್ ಹಾಲಿಡೇಸ್ ಶುರುವಾಗಿಲ್ಲ. ಒಬ್ಬನಿಗೆ ಮಾತ್ರ ಇದೆ, ಇನ್ನೊಬ್ಬನಿಗೆ ಆ್ಯಕ್ಚುಲಿ ಸ್ಕೂಲ್ ನಡೀತಾ ಇದೆ. ಈ ಹಾಲಿಡೇಸ್ ಇರುವಾಗಂತೂ ಫಂಕ್ಷನ್ಗಳೇ ತುಂಬ ಜಾಸ್ತಿ. ಬಟ್ ನನ್ನ ಮಗನಿಗೆ ಸ್ಕೂಲ್ ಇರೋ ಕಾರಣ ನಾನು ಅಟೆಂಡ್ ಮಾಡಲಿಕ್ಕೆ ಯಾವುದೂ ಆಗ್ತಾ ಇಲ್ಲ. ಬಟ್ ಸಂಡೇ ಮಾತ್ರ ನಮ್ಮ ಹತ್ರದೊಂದು ಫಂಕ್ಷನ್ ಇತ್ತು ಶಿವಮೊಗ್ಗದ ಹತ್ರ ತರೀಕೆರೆಯಲ್ಲಿ. ಹಾಗಾಗಿ ಹೋಗಲೇಬೇಕಾಗಿತ್ತು ಅಂಥೇಳಿ ಅವ್ನು ಸ್ಕೂಲ್ನೆಲ್ಲ ಫ್ರೈಡೇ ಮುಗಿಸ್ಕೊಂಡು ಸೆಕೆಂಡ್ ಸ್ಯಾಟರ್ಡೆ ಬಂದಿರೋದ್ರಿಂದಾಗಿ ಹೋಗೋಣ ಅಂತ ಹೋಗಿ. ಆಮೇಲೆ ಆಟ ಆಡಕ್ಕೆ ಹೋಗೋರಂತೆ. ಬನ್ನಿ, ಫಸ್ಟ್ ತಿಂದಿರ್ತೀನಿ. ಈಗ ತಾನೇ ಬಂದಿದ್ದೀವಲ್ವಾ. ನನ್ನ ಮಕ್ಕಳಂತೂ ಊರಿಗೆ ಹೋದರೆ ಸಾಕು, ಫಸ್ಟು ಮನೆಗೆ ಬರೋಕ್ಕಿಂತ ಬರೀ ಅಲ್ಲಿ ಅಕ್ಕಪಕ್ಕದ ಮನೇಲಿ ಇರೋರು ಅಕ್ಕ ಅಣ್ಣ ಅಂದ್ಕೊಂಡು ಮಾತಾಡ್ಸೋಕ್ಕೆ ಹೋಗ್ಬಿಡ್ತಾರೆ. ಅಷ್ಟೊಂದು ಇಷ್ಟ ಅವನಿಗೆ ಇಲ್ಲಿ ಬರಲಿಕ್ಕೆ ಅಂತ. ಹಾಗೆ ನಾವು ರೀಚ್ ಆಗೋ ಅಷ್ಟೊತ್ತಿಗೆ 11:30 ಆಗಿತ್ತು. ನನ್ನ ಅತ್ತಿಗೆ ಪಾಪ ನನ್ನ ಫೇವ್ರೆಟ್ ಬಿಳಿ ಹೋಳಿಗೆ ಮತ್ತು ಎಣ್ಗಾಯಿ ಮಾಡಿದರು. ತಿಂಡಿ ಎಲ್ಲ ತಿನ್ಕೊಂಡಿದ್ದಾದಮೇಲೆ ಮಕ್ಳು ಕೇರ ಮಾಡ್ತಾಯಿದ್ರು. ಅದನ್ನು ನೋಡ್ಕೊಂಡು ನಾವು ಎಂಜಾಯ್ ಮಾಡ್ತಾಯಿದ್ವಿ. ವಾಟೆ ಮ್ಯಾಚ್ ಏನು ಆಡ್ತಿದ್ದೀರಪ್ಪ ನೀವು ಮಕ್ಕಳು? ಪುಲ್ಟುನೇ ಪರವಾಗಿಲ್ಲ, ಎಲ್ರಿಗಿಂತ ಪುಲ್ಟುನೇ ವಾಸಿ. ಮಕ್ಕಳೆಲ್ಲ ಕೇರ ಮಾಡಿದ್ದಾದಮೇಲೆ ಇನ್ನು ಈವ್ನಿಂಗು ಸ್ವಲ್ಪ ಸ್ನ್ಯಾಕ್ಸ್ ತಿನ್ನೋಣ ಅಂತ ಹೋಗಿದ್ವಿ. ನಾನು ಯೂಶ್ವಲಾಗಿ ಇಲ್ಲಿ ಮೈಸೂರಲ್ಲಿ ಅದು ನಾವಿರೋಂತಹ ಇಲ್ವಾಲದಲ್ಲಿ ಅಷ್ಟಾಗಿ ನಾವೇನು ತಿನ್ಲಿಕ್ಕೆ ಹೋಗೋದಿಲ್ಲ. ಹಾಗಾಗಿ ಶಿವಮೊಗ್ಗಕ್ಕೆ ಹೋದರೆ ಮಾತ್ರ ರೆಗ್ಯುಲರ್ ಒಂದು ಶಾಪ್ಗೆ ನಾನು ಹೋದಾಗೆಲ್ಲ ಮಿಸ್ಸೇ ಮಾಡೋದಿಲ್ಲ. ತಿಂತಾಯಿದ್ರು. ನಾನು ವೀಡಿಯೋ ಮಾಡ್ತಿದ್ದೀನಿ ಅಂದ ತಕ್ಷಣ ಓವರ್ ಬಿಲ್ಡಪ್ಪು ಫುಲ್ ಎಂದೂ ಕಾಣದೇ ಇಲ್ವೇನೋ ಮಕ್ಕಳು ಅನ್ಬೇಕು, ಆ ರೀತಿ ತಿಂತಾ ಇದ್ದಾರೆ ನೋಡಿ. ಸಂಡೇ ಫಂಕ್ಷನ್ ಇದ್ದಿದ್ದರಿಂದ ನಾನು ಸ್ಯಾಟರ್ಡೆ ಅರ್ಲಿ ಮಾರ್ನಿಂಗ್ 6 o'clock ಟ್ರೈನ್ಗೆ ಬಂದುಬಿಟ್ಟಿದ್ದೆ. ಹಾಗಾಗಿ ಈವ್ನಿಂಗ್ ಈ ಥರ ಚೆನ್ನಾಗಿ ಸ್ಪೆಂಡ್ ಮಾಡ್ಬೋದು ಅಂತ ಹೇಳಿ. ಇನ್ನು ನಾಳೆ ನಮಗೆ ಫಂಕ್ಷನ್ ಇರೋದು ಅಂತರಘಟ್ಟಮ್ಮ ದೇವಸ್ಥಾನದಲ್ಲಿ. ನನ್ನ ಅಕ್ಕ ಅಂದರೆ ಕ್ಲೋಸ್ ರಿಲೇಷನ್ನು, ನಮ್ಮ ಅಮ್ಮನಿಗೆ ದೊಡ್ಡಮ್ಮನ ಮಗಳ ಆ ಥರ ಆಗಬೇಕು. ನಾನು ಕವಿ ಅಕ್ಕ ಅಂತ ಹೇಳ್ತೀನಿ. ಅವರು ಅಂತರಘಟ್ಟಮ್ಮ ದೇವಸ್ಥಾನದಲ್ಲಿ ಒಂದು ಹರಕೆನ ಇಟ್ಕೊಂಡಿದ್ರು ಅಂತ ಹೇಳಿ ಆ್ಯಕ್ಚುಲಿ ಬಂದಿದ್ದು ನಾವು. ಇನ್ನು ಸಂಡೇ ಮಾರ್ನಿಂಗ್ ನಾವು ಬೆಳಿಗ್ಗೆ ಬೇಗ ಒಂದು 7:30 ಅಷ್ಟೊತ್ತಿಗೆ ಹೊರಟ್ವಿ. ನಮ್ಮ ಮನೆಯಲ್ಲಿ ಇರೋದು 4 ಜನ ಮಕ್ಕಳು. ಅಂದರೆ ನಾನು ಶಿವಮೊಗ್ಗಕ್ಕೆ ಬಂದರೆ ಟೋಟಲ್ 4 ಜನ ಆಗ್ತಾರೆ. ನನ್ನ ಮಕ್ಕಳಿಬ್ಬರು, ಇನ್ನು ಅಣ್ಣನ ಮಕ್ಕಳಿಬ್ಬರು. ಇವಳು ನನ್ನ ಅಣ್ಣನ ಮಗಳು ಲಾಸ್ಟ್ ವೀಕ್ ಏನೋ ಅವರು ಭದ್ರಾವತಿಗೆ ಫಂಕ್ಷನ್ ಇತ್ತು ಅಂತ ಹೇಳಿ ಬಂದಾಗ ಬರೋದಿಲ್ಲ, ನನಗೆ ಹೊಸ ಸೈಕಲ್ ಕೊಡಿಸಿ ಅಂತ ಹೇಳಿಬಿಟ್ಟು ಅವ್ರ ಅಜ್ಜಿ ಮನೆಗೆ ಹೊರಟೋಗಿದ್ಲಂತೆ. ಆನ್ ದ ವೇ ಅವಳನ್ನು ಕರ್ಕೊಂಡು ಹೋಗೋಣ ಅಂತೇಳಿ ಇಲ್ಲಿಗೆ ಕೂಡ ಬಂದಿದ್ವಿ. ಆಮೇಲೆ ನನ್ನ ಹಸ್ಬೆಂಡ್ ಆ್ಯಕ್ಚುಲಿ ಏನೋ ಕೆಲಸ ಇತ್ತು ಅಂಥೇಳಿ ನೆನ್ನೆ ಬಂದಿರಲಿಲ್ಲ. ಹಾಗಾಗಿ ಅವರು ಇವತ್ತು ಟ್ರೈನಿಗೆ ಬರ್ತಾಯಿದ್ರು, ಅವ್ರನ್ನೂ ಪಿಕಪ್ ಮಾಡ್ಕೊಳ್ಳೋಣ ಅಂತ. ಹಾಗೆ ಇವಳನ್ನು ಕರ್ಕೊಂಡು ಹೋಗ್ತಾ ಇದ್ವಿ. ನನ್ನ ಮಕ್ಕಳು ಮತ್ತು ಅವರು ಅಂತೂ ಸೇರಿಬಿಟ್ರು ಅಂತೂ ಒಳ್ಳೆ ಕಿಡ್ಸ್ ಗ್ಯಾಂಗ್ ಚೆನ್ನಾಗಿದೆ ನಮ್ಮ ಮನೇಲಿ. ಟೈಮ್ ಪಾಸ್ ನಾವೆಲ್ಲ ತುಂಬಾ ಚೆನ್ನಾಗಿ ಮಾಡ್ಬೋದು. ಹಂಗೆಲ್ಲ ಅದೆಲ್ಲ ಬೇಡ ಗುಣ. ಈಗಂತೂ ಬಿಸಿಲು ತುಂಬಾ ಜಾಸ್ತಿ ಆಗಿಬಿಟ್ಟಿದೆ. ಹಾಗಾಗಿ ಎಳ್ನೀರು ಕುಡಿಯೋಣ ಅಂಥೇಳಿ ಹಾಗೆ ಆನ್ ದ ವೇ ಸಿಕ್ತು ಅಂತ ಕುಡಿತಾ ಇದ್ವಿ. ಇಲ್ಲ ಅವನು ಶರಣ್ಯ ಎಷ್ಟು ಕುಡಿತಾನೆ ನೋಡಿ, ನೀನು ಕುಡಿಯಂತೆ. ನಾನೇ ಕುಡಿತೀನಿ. ಅಣ್ಣ ಇವರಿಬ್ರು ಇದ್ರಲ್ಲಿ ಕುಡಿತಾ ಬಿಡು. ಕುಡಿಯಮ್ಮ, ಏನಾಗುತ್ತೆ ಎಳ್ನೀರಿಗೇನು. ಇನ್ನು ಖಾಲಿ ಹೊಟ್ಟೆಲಿ ಎಳ್ನೀರು ಕುಡಿದ್ರು ಕೂಡ ಒಳ್ಳೇದಲ್ವ. ಹಾಗಾಗಿ ಕುಡಿದ್ಬಿಟ್ಟು ನಾವು ನನ್ನ ಹಸ್ಬೆಂಡ್ನ ಪಿಕಪ್ ಮಾಡ್ಕೊಳ್ಳೋಣ ಅಂತ ಹೇಳಿ ಬಂದ್ವಿ. ಅಯ್ಯೋ ಡ್ಯಾಡಿ ಬಾ. ಇನ್ನು ಅಲ್ಲಿಂದ ಮುಗಿಸ್ಕೊಂಡು ನಾವು ಹೋಗಿದ್ದೆ ನಮ್ಮ ಫೇವ್ರೆಟ್ ತಿಂಡಿ ಸ್ಪಾಟ್ ಇದ್ದು ಪ್ರೀತಿ ಕ್ಯಾಂಟೀನು. ಅಲ್ಲಿಗೆ ಹೋಗಿದ್ವಿ ತಿಂಡಿ ತಿನ್ನೋಣ ಅಂತ ಹೇಳಿ. ಏನು ಸರ್, ಆರಾಮಾಗಿ ಬಂದ್ರಾ? ಯೂಶ್ವಲಾಗಿ ನಾವು ಈ ಕ್ಯಾಂಟೀನಿಗೆ ಬಂದ್ವಿ ಅಂದರೆ ದೋಸೆ ಐಟಮೇ ಜಾಸ್ತಿ. ಇವತ್ತು ಉಪ್ಪಿಟ್ಟು ತಿನ್ನೋಣ ಸ್ವಲ್ಪ ಲೈಟಾಗಿ, ಮಧ್ಯಾಹ್ನ ತುಂಬ ಹೆವಿ ಇರುತ್ತೆ ಫುಡ್ಡು ಅಂದ್ಕೊಂಡು ಉಪ್ಪಿಟ್ಟನ್ನ ತಿಂದ್ವಿ. ನಮ್ಮಮ್ಮ ನನ್ನ ಚಿಕ್ಕಮ್ಮ ಎಲ್ಲ ಬೆಳಿಗ್ಗೆ ಬೇಗ ಹೋಗ್ಬಿಟ್ಟಿದ್ರ. ನೀವು ಆರಾಮಾಗಿ ನಿನ್ನ ಮನೆಯವ್ರನ್ನ ಕರ್ಕೊಂಡು ಬನ್ನಿ ಅಂತ. ಇವ್ರದ್ದು ಸ್ವಲ್ಪ ಟ್ರೈನ್ ಲೇಟ್ ಆಗೋಯ್ತು ಅಂತ ನಾವು ಲೇಟಾಗಿ ಹೋಗ್ಬಿಟ್ವಿ. ಅದಕ್ಕೆ ನಮ್ಮಮ್ಮ ನಮ್ಮ ಅಕ್ಕ ಎಲ್ಲ ಯಾವ ರೀತಿ ರೇಗಿಸ್ತಾ ಇದ್ದಾರೆ ಅಂತ ಕೇಳಿಸ್ಕೊಳ್ಳಿ, ಆಮೇಲೆ ಹೇಳ್ತೀನಿ.
ಯಾರುಗಳು ಅವಾಗಿಂದ ಮಾಡ್ತಾರೆ ಯಾರ ಈಗ ತಿರ್ಗಕ್ಕೆ ಹೋಗವ್ರೆ ಹಂಗೆ ಸ್ವಾತಿ ರೆಸಿಪಿನಾ ಇಲ್ಲ ಇಲ್ಲ ಪೌಸ್ ಮಾಡಿ ಮತ್ತೆ ಬೆಳಗಿಂದ ಮಾಡ್ತಾರೆ ಎಲ್ಲಿ ಹೋದಲ್ಲ ಒಳ್ಳೆ ಮಜಾ. ಈ ವಿಡಿಯೋ ನೋಡ್ತಿದ್ರೆ ನನಗೂ ಈಗಲೂ ನಗು ಬರ್ತಾ ಇದೆ. ಎಷ್ಟು ಚೆನ್ನಾಗಿತ್ತು, ಬೇಗ ಬಂದ್ಬಿಡು ಅಂತ ಹೇಳಿದ್ರು. ಬಟ್ ಯಾರು ಬೇಜಾರು ನೋಡ್ಕೊಳ್ಳಲ್ಲ, ಅಷ್ಟು ಪ್ರೀತಿ. ಬಟ್ ಸುಮ್ಮನೆ ರೇಗಿಸ್ತಾ ಇದ್ರು, ಕಾಲು ಎಳಿತಾ ಇದ್ರು. ಭಟ್ರು ಯಾರನ್ನು ಕೂಡ ಕರ್ಸಿರ್ಲಿಲ್ಲ. ತುಂಬ ಹೆವಿಯಾಗಿ ಮಸಾಲೆ ಎಲ್ಲ ಹಾಕಿಬಿಡ್ತಾರೆ. ಬೇಸಿಗೆ ಬೇರೆ ಅಲ್ವಾ, ತುಂಬ ಆ ಥರ ಬೇಡ ಅಂಥೇಳಿ ನಾವು ಮನೆಯವರೇ ಎಲ್ಲ ಸೇರಿಕೊಂಡು ಲೈಟಾಗಿ ಮಸಾಲೆ ಎಲ್ಲ ಹಾಕಿ ಮನೆ ಫುಡ್ ಥರ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದಿದ್ದು. ಹೋಗೋ ಅಷ್ಟರಲ್ಲೇ ಆಲ್ಮೋಸ್ಟ್ ಎಲ್ಲ ಪಾಪ ರೆಡಿ ಮಾಡಿಬಿಟ್ಟಿದ್ರು. ನಾವು ಸುಮ್ಮನೆ ಏನೋ ಸಣ್ಣ ಪುಟ್ಟದ್ದು ಹೆಲ್ಪ್ ಮಾಡ್ಕೊತಾ ಇದ್ದೆ. ಆಮೇಲೆ ಚಿಕನ್ ಒಂದು ಮಾಡಿರಲಿಲ್ಲ ಅಂಥೇಳಿ ಸ್ವಲ್ಪ ಚಿಕನ್ ಮಾಡ್ಲಿಕ್ಕೆ ಒಂದು ಹೆಲ್ಪ್ ಮಾಡಿದೆ. ಸೌತೆಕಾಯಿ ಕಟ್ ಮಾಡಿಕೊಟ್ಟೆ. ಅಷ್ಟು ಬಿಟ್ಟರೆ ಇನ್ನೇನು ಮಾಡಿಕೊಡ್ಲಿಲ್ಲ ನಾನು. ಎಲ್ಲ ಪಾಪ ನಮ್ಮ ಅತ್ತೆ ಇದ್ದಾರಲ್ಲ, ಅಲ್ಲಿ ಗೂರಾಡ್ತಿದ್ದಾರಲ್ಲ ನನ್ನ ಹಸ್ಬೆಂಡ್ ಜೊತೆಗೆ, ಅವರೇ ಆ್ಯಕ್ಚುಲಿ ಎಲ್ಲನೂ ಮಾಡಿದ್ದು. ಯಾವುದನ್ನು ಕೂಡ ಟೇಸ್ಟ್ ಮಾಡೋ ಹಾಗಿರಲಿಲ್ಲ. ದೇವರಿಗೆ ಎಡೆ ಬೇರೆ ಕೊಡಬೇಕಾಗಿತ್ತು. ಹಾಗಾಗಿ ಯಾವುದನ್ನು ಕೂಡ ಎಂಜ್ಲು ಮಾಡಿರಲಿಲ್ಲ. ಬಟ್ ಎಲ್ಲನೂ ತುಂಬ ಪರ್ಫೆಕ್ಟಾಗಿ ಸಖತ್ತಾಗಿ ಮಾಡಿದರು ನಮ್ಮ ಅತ್ತೆ. ತುಂಬ ಜನ ರೇಗಿಸ್ತಾ ಇದ್ರು, ಯಾವ್ದಾದ್ರು ಆರ್ಡ್ರ್ ಕೊಟ್ಟರೆ ಬೇರೆ ಮಾಡ್ತೀಯಾ ಅಂತ ಹೇಳಿ. ಆ್ಯಕ್ಚುಲಿ ಈ ಥರ ಇಲ್ಲೆಲ್ಲ ಹೊರಗಡೆ ಬಂದಾಗ ವೀಡಿಯೋ ಮಾಡಲಿಕ್ಕೆ ತುಂಬ ಕಷ್ಟ ಆಗುತ್ತೆ. ಯಾಕೆ ಅಂತಂದರೆ ನಾನು ನನ್ನ ಹಸ್ಬೆಂಡ್ ಇಬ್ಬರು ಏನಾದ್ರು ಈ ಥರ ಮಿಂಗಲ್ ಹಾಕ್ಬಿಟ್ಟು ಬೇರೆ ಕೆಲಸಗಳು ಮಾಡ್ತಿದ್ದಾಗ ವೀಡಿಯೋ ಮಾಡಿಕೊಡೋರೇ ಇರ್ತಿರ್ಲಿಲ್ಲ. ಹಾಗಾಗಿ ಎಷ್ಟೊಂದು ಸತಿ ಒಂದೊಂದು ವೀಡಿಯೋ ವ್ಲಾಗ್ಸ್ಗಳನ್ನ ಮಿಸ್ ಆಗಿಬಿಟ್ಟಿದ್ದೆ. ಬಟ್ ಈ ಸತಿ ಅಂತೂ ನನ್ನ ಫೇವ್ರೆಟ್ ನಮ್ಮ ರಾಧಕ್ಕ ತುಂಬಾ ಹೆಲ್ಪ್ ಮಾಡಿದ್ದಾರೆ. ಅವರನ್ನು ಹಾಗೆ ಲಾಸ್ಟಲ್ಲಿ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ. ಮತ್ತು ಏನಂತಂದರೆ ಏನು ತುಂಬ ಪ್ರಿಪೇರ್ ಆಗಿಬಿಡ್ತಿದ್ದೆ ಮೆಂಟಲಿ, ಇಲ್ಲಿ ಹೋಗ್ತೀನಿ ಇದೊಂದು ವ್ಲಾಗ್ಸ್ ಮಾಡ್ಕೋಬೇಕು ಅಂತ. ಬಟ್ ವೀಡಿಯೋ ಮಾಡ್ಕೊಡೋರಿಂದಲೇ ಎಷ್ಟೊಂದು ಸತಿ ಮಿಸ್ ಆಗ್ಬಿಟ್ಟು ನನಗೂ ಡಿಸಪಾಯಿಂಟ್ ಆಗಿಬಿಟ್ಟಿತ್ತು. ಬಟ್ ಈ ವ್ಲಾಗ್ ಹಾಗಾಗಲಿಲ್ಲ. ನಾನು ತುಂಬಾ ಖುಷಿಯಿಂದ ಮಾಡಿಕೊಟ್ರು. ಥ್ಯಾಂಕ್ ಯು ಸೋ ಮಚ್ ರಾಧಕ್ಕ. ಇದೆಲ್ಲ ಆಗಿದ್ದಾದಮೇಲೆ ನಮ್ಮ ಮಕ್ಳುಗಳೂ ಕೂಡ ತುಂಬ ಹ್ಯಾಪಿಯಾಗಿ ಆಟಾಡ್ತಾ ಇದ್ದರು. ಏಕೆಂದರೆ ತುಂಬ ದಿನ ಆದಮೇಲೆ ಎಲ್ಲರೂ ಸಿಕ್ಬಿಟ್ಟಿದ್ರಲ್ವ, ಹಾಗಾಗಿ ತುಂಬ ಖುಷಿಯಿಂದ ಮಕ್ಕಳು ಕೂಡ ಆಟಾಡ್ತಾ ಇದ್ದರು. ತುಂಬ ಜಾಗನೂ ಕೂಡ ತಂಪಾಗಿ ಹಾಗೇ ಇತ್ತು. ಬಟ್ ಬಿಸಿಲು ಮಾತ್ರ ಹೊರಗಡೆ ತುಂಬ. ಈ ರೀತಿ ದೊಡ್ಡ ಹಾಲ್ ಸಿಕ್ಕಿದ್ರಿಂದ ಮಕ್ಳುಗಳ್ಗೆ ಆಡೋಕ್ಕೂ ನಮಗೂ ಮೈಂಡ್ ಫ್ರೀಯಿಂದ ನಾವೇನೋ ಕೆಲಸ ಮಾಡಲಿಕ್ಕಾಯಿತು. ಆ್ಯಕ್ಚುಲಿ ನಾನೀಗ ನನ್ನ ಮಗಂಗೆ ಸಮ್ಮರ್ ಹಾಲಿಡೇಸ್ ಇದ್ದಿದ್ದರೆ ನಾನು ಮತ್ತೆ ಊರಿಗೆ ಕೂಡ ಹೋಗ್ತಾ ಇರಲಿಲ್ಲ, ಇಲ್ಲೇ ಇದ್ದುಬಿಡ್ತಿದ್ದೆ. ಅವನಿಗೆ ಸ್ಕೂಲ್ ಇರೋದ್ರಿಂದ ಮಂಡೇ ಅಟೆಂಡ್ ಆಗಲೇಬೇಕು. ಸೊ ನಾನು ಇವತ್ತು ಈ ಫಂಕ್ಷನ್ ಎಲ್ಲ ಮುಗ್ದಿದ್ದಾದಮೇಲೆ ಈವ್ನಿಂಗ್ ನಾನು ವಾಪಸ್ಸು ಮೈಸೂರಿಗೂ ಕೂಡ ಹೋಗಬೇಕು. ನನ್ನ ಮಗ ಓದ್ತಿರೋದು ಆ್ಯಕ್ಚುಲಿ ಸೆಂಟ್ರಲ್ ಸ್ಕೂಲು. ಹಾಗಾಗಿ ಇಲ್ಲಿ ಆಲ್ಮೋಸ್ಟ್ ಸೆಂಟ್ರಲ್ ಸ್ಕೂಲಲ್ಲೆಲ್ಲ ಇದೇ ರೀತಿ ಇರುತ್ತೆ ಅಂದ್ಕೊಂಡಿದ್ದೀನಿ. ಈಗಂತೂ ಬಿಸಿಲು ಇನ್ನೂ ತುಂಬಾ ಜಾಸ್ತಿ ಆಗುತ್ತಂತೆ. ಮಕ್ಕಳನ್ನೆಲ್ಲ ಆದಷ್ಟು ಒಳಗಡೆನೇ ಇಟ್ಕೊಳ್ಳಿ, ಯಾರೂ ಹೊರಗಡೆ ಜಾಸ್ತಿ ಕಳಿಸ್ಲಿಕ್ಕೆ ಹೋಗಬೇಡಿ. ತುಂಬ ಕೆಟ್ಟದಾಗಿದೆ ಅಂತೆ ಈಗ ಮತ್ತೆ ನೆಕ್ಸ್ಟ್ ಎಲ್ಲ ಬಿಸಿಲು. ಮತ್ತು ಇನ್ನು ನನ್ನ ಅತ್ತೆ ಇದ್ದಾರಲ್ಲ, ಅವರು ಹಸ್ಬೆಂಡು, ನಮ್ಮ ಮಾಮ ಇವರು, ನಮ್ಮ ಅಮ್ಮ ಇದ್ದಾರಲ್ಲ ಅವ್ರ ತಮ್ಮ ಇವರು, ಇನ್ನೊಬ್ರು ಇದ್ದಾರೆ, ಅವರು ಮಿಸ್ ಆಗಿದ್ರು ವೀಡಿಯೋದಲ್ಲಿ ಬಂದಿರಲಿಲ್ಲ. ಹಾಗಾಗಿ ನಮ್ಮ ಅಮ್ಮನ ಇಬ್ಬರು ತಮ್ಮ. ಈ ಕಡೆ ನಮ್ಮ ಅತ್ತೆ ಪಕ್ಕ ನಿಂತಿದ್ದವರು ನನ್ನ ಚಿಕ್ಕಮ್ಮ. ಆಲ್ರೆಡಿ ನಾನು ಲಾಸ್ಟ್ ಒಂದು ವ್ಲಾಗಲ್ಲಿ ಅವ್ರನ್ನ ತೋರಿಸಿದ್ದೀನಿ. ಈಗ ನೆಕ್ಸ್ಟ್ ನನ್ನ ತಮ್ಮ ಬರ್ತಾನೆ. ಇವನಿಗಂತೂ ನನ್ನ ಕಂಡ್ರೆ ಎಷ್ಟು ಇಷ್ಟ ಅಂತ ಅಂದರೆ ಕರಿ ಅವಳಿಗೆ ಅಲ್ಲ ಹಂಗೆ ವಿಡಿಯೋನು ಇದು ಫೋಟೋನು ಕ್ಲಿಕ್ ಮಾಡಿದ್ದೀನಿ. ಮಾತಾಡೆ ಮನಸ್ಸಿ ಸ್ವಾತಿ ಅಕ್ಕನ ಜೊತೆ. ಕರೆಕ್ಟಾಗಿ ಬಂದ. ಸ್ವಾತಿ ಬೇಕಲ್ಲ ಅಲ್ಲಿ
ಅದೇ ಚಂದ. ಹೀಗಿದೆ ಪಾತ್ರೆ ಎಲ್ಲ ಇಳಿಸ್ತಾ ಇರೋದೆಲ್ಲ ಇದೆ ಬಿಡು. ಅವರಿಬ್ರು ಆ್ಯಕ್ಚುಲಿ ನನ್ನ ತಂಗಿರು ಚಿಕ್ಕದ್ರಲ್ಲಿದ್ದಾಗಿಂದನೂ ಅವ್ರನ್ನ ಅಷ್ಟು ಎತ್ಕೊಂಡು ಮುದ್ದಾಡಿ ನೋಡ್ಕೊಂಡಿದ್ದೀನಿ. ಹಾಗಾಗಿ ಅವ್ರು ಕಂಡ್ರೆ ತುಂಬಾ ಇಷ್ಟ ನನಗೆ. ಈಗ ಆಲ್ರೆಡಿ ನನಗಿಂತ ಎತ್ತರ ಬೆಳೆದ್ಬಿಟ್ಟಿದ್ರಲ್ಲ, ಆಗ ಒಂದು ಫ್ರೇಮ್ಗೋಸ್ಕರ ಅದನ್ನು ಕೂಡ ತೊಗೊಂಡಿದ್ದು. ಇನ್ನು ನಾವು ಈ ಥರ ಚಿಟ್ ಚಾಟ್ ಎಲ್ಲ ಮಾಡಿಕೊಂಡು ಒಂದು ಸ್ವಲ್ಪ ವೀಡಿಯೋಸ್ ಎಲ್ಲ ಮಾಡ್ಕೊಳ್ಳೋ ಅಷ್ಟರಲ್ಲಿ ಅಡುಗೆಗಳು ಆಲ್ಮೋಸ್ಟ್ ಎಲ್ಲ ರೆಡಿನೇ ಮಾಡಿಬಿಟ್ಟಿದ್ರು. ಇನ್ನು ಮುದ್ದೆ ಬಂದಿತ್ತು ಅಷ್ಟೇ. ಇನ್ನು ಇದು ಮುದ್ದೆ ಎಲ್ಲ ಒಂದು ಮುಗೀತು ಅಂತಂದರೆ ಎಡೆಗೆಲ್ಲ ಇಟ್ಟು ಜನಗಳಿಗೆ ಬಂದವ್ರಿಗೆ ಊಟ ಕೊಡ್ಬೋದಾಗಿತ್ತು. ಬಿಸಿಲು ಬೇರೆ ಹೊರಗಡೆ ಜಾಸ್ತಿ ಇತ್ತು. ಮಕ್ಕಳು ಐಸ್ ಕ್ರೀಮ್ ಅಂತ ಕೇಳ್ತಿದ್ರು. ಹಾಗಾಗಿ ನನ್ನ ತಂಗಿ ಇನ್ನೊಬ್ಳು ಇದ್ಲಲ್ಲ, ಕೋಟ್ ಹಾಕಿದ್ಲಲ್ಲ, ಅವಳು ಸ್ಕೂಟರ್ ಹೊಡಿತಾಳೆ. ಅವಳ ಜೊತೆಗೆ ಹೋಗ್ಬಿಟ್ಟು ನನ್ನ ಮಗ ಐಸ್ ಕ್ರೀಮ್ ಬೇಕು ಅಂತ ಹೇಳಿ ಕೊಡ್ಸ್ಕೊಂಬರೋಕೆ ಹೋದ. ನನ್ನ ಹಸ್ಬೆಂಡ್ ಎಲ್ಲ ಅಯ್ಯೋ ಮೈತ್ರಿ ಗಾಡಿ ಹೊಡಿತಾಳ ಅಂತ ಕೇಳ್ತಾ ಇದ್ರು. ನೋಡ್ರಿ ಇಲ್ಲಿ ಮೈತ್ರಿ ಹೊಡಿತಾಳ ಕಣವಳು. ಕೂರಿಸ್ಬೇಕಾಗಿತ್ತು. ಏನಾದರೂ ಆಗಲಿ ಹೆಣ್ಮಕ್ಳು ಎಲ್ಲದರಲ್ಲೂ ಇರಬೇಕು ಅನ್ನೋದು ನನಗಂತೂ ತುಂಬ ಇಷ್ಟ. ಅದರಲ್ಲೂ ನಮ್ಮ ಹುಡುಗಿ ಈ ಥರ ಹೊಡಿತಾಳೆ ಅನ್ನೋದು ನನಗೆ ಫುಲ್ ಒಂಥರ ಪ್ರೌಡೆ. ಇನ್ನು ಈಗ ಹಾಕಿದಷ್ಟು ನಾನು ವೀಡಿಯೋಸ್ಗಳೆಲ್ಲ ಆಲ್ಮೋಸ್ಟು ಫುಲ್ಲು ರಾ ಹೇಗಿದೆ ಹಾಗೆ ಹಾಕಿದ್ದೀನಿ. ನಮ್ಮ ಮನೆಯವ್ರ ಜೊತೆ ಮಾತಾಡೋದು, ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ, ಅದು ನಿಮಗೆಲ್ಲ ಯಾವ ರೀತಿ ಅನ್ನಿಸ್ತು ಅಂತ ಹೇಳಿ. ಇಷ್ಟ ಆಗಿದ್ರೆ ಒಂದು ಕಮೆಂಟ್ ಮಾಡಿ, ಹಾಗೆ ಲೈಕ್ ಮಾಡಿ. ಸ್ಯಾಲ್ರಿ ಅಂತ ಎಷ್ಟು ಕೌಂಟ್ ಆಗುತ್ತೆ, ಸ್ಯಾಲ್ರಿ ಅಂತ ಕೌಂಟ್ ಆಗುತ್ತೆ. ನಮ್ಮ ಅಕ್ಕ ನೋಡಿದ್ರಲ್ಲ ಯಾವ ರೀತಿ ರೇಗಿಸ್ತಾ ಇದ್ದಾರೆ ಅಂತ. ಅದಕ್ಕೆ ಹೇಳಿದ್ದು ಪ್ಲೀಸ್ ಯಾರು ಏನು ಅಂದ್ಕೊಳ್ಳೋಕೆ ಫ್ಯಾಮಿಲಿ ಮೂಮೆಂಟ್ಸ್, ಹ್ಯಾಪಿ ಮೂಮೆಂಟ್ಸ್ ಅಷ್ಟೇ ಇದು. ನೆಗೆಟಿವ್ ಆಗಿ ಯಾರು ಅಂದ್ಕೊಳ್ಳೋಕೆ ಹೋಗಬೇಡಿ. ಈ ರೀತಿ ಜಾಸ್ತಿ ಜನ ಎಲ್ಲ ಇದ್ದು ಎಲ್ಲ ಒಂದೊಂದು ಕೈ ಹಾಕಿಬಿಟ್ರು ಅಂತಂದರೆ ಮುದ್ದೆ ಅಂತೂ ಬೇಗನೆ ಆಗೋಗುತ್ತೆ. ನಮ್ಮ ಸೈಡೆಲ್ಲ ಈ ರೀತಿನೇ ಮುದ್ದೆ ಕಟ್ಟೋಕ್ಕೆ ಚೀಲದಲ್ಲಿ ಒಂದು ಆಯಿಲೆಲ್ಲ ಮಾಡಿಕೊಂಡು ಈ ರೀತಿ ನಾದ್ಬಿಟ್ಟು ಕಟ್ಕೊತಾರೆ. ನಿಮ್ಮ ಸೈಡ್ ಯಾವ ರೀತಿ ಮಾಡ್ತೀರಾ ಅಂತ ಹೇಳಿ ಕಮೆಂಟ್ ಮಾಡಿ ಗೊತ್ತಿದ್ರೆ. ಬಿಸಿದು ಉಣ್ಬೇಕೀಗ. ಚೆನ್ನಾಗಿದೆ, ಚೆನ್ನಾಗಿ ಮಾಡ್ತಾ ಇದ್ದಾರೆ. ಇನ್ನು ಅಡುಗೆಗಳೆಲ್ಲ ರೆಡಿ ಆಯಿತು. ಎಡೆ ತೊಗೊಂಡು ಹೋಗ್ಲಿಕ್ಕೂ ಕೂಡ ಎಲ್ಲ ರೆಡಿ ಮಾಡ್ಕೊತಾ ಇದ್ರು. ಈಗ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ದೇವಸ್ಥಾನ ಯಾವ ರೀತಿ ಇದೆ ಅಂತ ತೋರಿಸ್ತೀವಿ, ಬನ್ನಿ. ಮಾಡ್ತಾ ಇದ್ದೀನಿ, ಬಾ ನಿಂತ್ಕೊಳ್ಳಿ ಅಂಕಲ್, ನಾವು ಮುಂದೆ ಹೋಗ್ತೀವಿ. ಮತ್ತೆ ಫೋಟೋದವ್ರನ್ನ ಮುಂದೆ ಬಿಡಿ ನೀವು. ಈಗ ಬನ್ನಿ ನಿಂತ್ಕೊಬಿಡಿ ಅಕ್ಕ, ಜಸ್ಟ್ ತಡಿದು ಹೋಗ್ಲಿ, ಅವ್ರು ಇಟ್ಕೊಂಡು ಹೋಗ್ಲಿ, ತಡಿದು ಸಾಕು. ಟೆಂಪಲ್ ಕವರ್ ಆಗುತ್ತೆ ನೋಡಿಲಿ. ಹೋಗ್ಲಿ ತಡಿ. ಇದಕ್ಕಿನ್ನೂ ವಾಯ್ಸ್ ಓವರ್ ಕೊಡ್ತೀನಿ ನಾನು. ಟೆಂಪಲ್ ಕವರ್ ಆಗಲಿ ಅಂತ. ನೋಡಿದ್ರಲ್ಲ ಎಷ್ಟು ರಾಗಿ ನಾನು ವಿಡಿಯೋ ಹಾಕಿದ್ದೀನಿ ಅಂತ. ಹಾಗೆ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಅಂತೂ ಎಷ್ಟು ಸಪೋರ್ಟಿವ್ ಇದ್ದಾರೆ ಅಂತಲೂ ನೀವು ನೋಡಿರ್ಬೋದು. ನನಗೆ ಕೆಲವೊಂದು ವಿಷಯಗಳು ಗೊತ್ತಾಗದೇ ಇದ್ದಾಗ್ಲೂ ಈ ರೀತಿ ವ್ಯೂ ಕವರ್ ಮಾಡ್ತೀನಿ, ಈ ರೀತಿ ವ್ಯೂನ ಕವರ್ ಮಾಡ್ತೀನಿ, ಹೀಗೆ ಚೆನ್ನಾಗಿ ಕಾಣುತ್ತೆ ಅಂತ ಎಷ್ಟು ಚೆನ್ನಾಗಿ ನನಗೆ ಸಪೋರ್ಟಿವ್ ಆಗಿದ್ದಾರೆ ಅಂದರೆ. ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಅಂತೂ ತುಂಬಾ ಸಪೋರ್ಟಿವು. ನಾನಂತೂ ಈ ವಿಷಯದಲ್ಲಿ ತುಂಬ ಲಕ್ಕಿ ಅಂತಲೇ ಹೇಳ್ಬೋದು. ಅಪ್ಪ ಅದು ಎಡೆ ಕೊಟ್ಟಿದ್ದೀನಿ, ಎಲ್ಲ ಕ್ಲೀನಾಗಿ ಬಿಟ್ಟು ಬಿಡು. ಎಡಿಗೆ ಕೊಡು ಮಾತಾಂಗೆ ಬಿಡಿ, ಇಕ್ಕೆ ಹತ್ಲಾಗಿ ಬೇರೆ ತತ್ತೀವಿ.
ನೋಡಿದ್ರಲ್ಲ ದೇವಸ್ಥಾನ ಎಲ್ಲ ಹೇಗಿದೆ ಅಂತ ಹೇಳಿ. ಇದು ಒಂದು ಮೂಲ ಸ್ಥಾನ, ತುಂಬಾ ಚೆನ್ನಾಗಿದೆ. ನನ್ನಮ್ಮ ಎಲ್ಲ ಆವಾಗ ನನ್ನ ಚಿಕ್ಕದಲ್ಲಿ ಕರ್ಕೊಂಡು ಹೋಗಿದ್ರಂತೆ, ಬಟ್ ನನಗೆ ಈಗ ರೀಸೆಂಟಾಗಿ ಹೋಗಿರಲಿಲ್ಲ. ಈಗ ನಮ್ಮ ಅಕ್ಕ ಇದು ಮಾಡಿರೋದ್ರಿಂದಾಗಿ ಬಂದಿದ್ದು ನಾನು ನೋಡಿ ನನಗೂ ತುಂಬಾ ಖುಷಿ ಆಯಿತು. ಅಮ್ಮನವ್ರಂತೂ ತುಂಬಾ ಚೆನ್ನಾಗಿತ್ತು, ನೋಡ್ಲಿಕ್ಕೆ 2 ಕಣ್ಣು ಕೂಡ ಸಾಲ್ತಾ ಇರಲಿಲ್ಲ. ಇನ್ನು ದೇವ್ರದ್ದು ದರ್ಶನ ಎಲ್ಲ ಆಗಿದ್ದಾದಮೇಲೆ ನಾನು ನಮ್ಮ ರಾಧಕ್ಕ, ಇವರೇ ನನಗೆ ಇಷ್ಟ ತನಕ ವ್ಲಾಗ್ಸ್ಗೆ ವೀಡಿಯೋಗೆಲ್ಲ ಪಾಪ ಹೆಲ್ಪ್ ಮಾಡಿದ್ದು ನಮ್ಮ ರಾಧಕ್ಕ. ನಾವು ಒಂದು ಲಾಸ್ಟಿಗೆ ಒಂದು ಫೈನಲಾಗಿ ಒಂದು ಕ್ಲಿಪ್ಪಿಂಗ್ಸ್ನ ತೊಗೊಳ್ಳೋಣ ಅಂತ ತೊಗೊಳ್ತಾ ಇದ್ವಿ, ಬಟ್ ಬಿಸಿಲಂತೂ ತುಂಬ ಇತ್ತು, ಕಣ್ಣು ಕೂಡ ಬಿಡೋಕ್ಕಾಗ್ತಾ ಇರಲಿಲ್ಲ. ನಾನಂತೂ ಇವ್ರನ್ನೆಲ್ಲ ತುಂಬಾ ಮಿಸ್ ಮಾಡ್ಕೋತೀನಿ, ಯಾಕೆಂದರೆ ಇವರೆಲ್ಲ ಇರೋದು ನಮ್ಮ ಅಮ್ಮನ ಮನೆಯಿಂದ ಜಸ್ಟ್ ಒಂದು 2 to 3 ಕಿಲೋಮೀಟರ್ಸ್ ದೂರದಲ್ಲಿ. ಯಾವಾಗ ಬೇಕಂದ್ರೆ ಅವಾಗ ಹೋಗ್ತಾ ಇರ್ಬೋದಾಗಿತ್ತು, ಬಟ್ ಇಷ್ಟು ದೂರ ಇದ್ದೀನಿ ನಾನು. ಬರೀ ಊರಿಗೆ ಹೋದಾಗ ಮಾತ್ರ ಅವ್ರನ್ನೆಲ್ಲ ಮೀಟ್ ಮಾಡೋಕ್ಕಾಗೋದು, ಹಾಗಾಗಿ ಅವ್ರನ್ನೆಲ್ಲ ತುಂಬ ಮಿಸ್ ಮಾಡ್ಕೋತೀನಿ. ಹಾಗೆಯೇ ಯಾವುದೇ ಒಂದು ಸಣ್ಣ ಪುಟ್ಟ ಫಂಕ್ಷನ್ ಆದ್ರೂ ನಮ್ಮನ್ನ ಅವ್ರು ತುಂಬಾ ಮಿಸ್ ಮಾಡ್ಕೋತಾರೆ. ಅದೊಂದು ನನಗೆ ತುಂಬಾ ಗಿಲ್ಟು ಫೀಲ್ ಆಗ್ತಾ ಇರುತ್ತೆ. ನೀವೆಲ್ಲ ಗೊತ್ತಾಗಿ ನಗಾಡ್ತಾ ಇದ್ದೀರಾ. ನನ್ನ ಹಸ್ಬೆಂಡ್ ತೆಗಿತಿರೋದು ನೋಡಿ ಇನ್ನೂ ಸ್ಟಿಲ್ ಆಗಿ ಫುಲ್ ಕ್ಯಾಂಡಿಡ್ ಪೋಸ್ಗಳು ಕೊಡ್ತಿದ್ದಾರೆ. ನಾವೆಲ್ಲ ಅಪರೂಪಕ್ಕೆ ಮೀಟ್ ಮಾಡಿದ್ರು ಕೂಡ ಎಷ್ಟು ದಿವಸ ಬಾಕಿ ಇರುತ್ತೆ ಅದನ್ನೆಲ್ಲ ಫುಲ್ ಸೇರಿ ಸಮ್ಮಗೆ ಎಂಜಾಯ್ ಮಾಡಿಬಿಡ್ತೀವಿ. ಅದಾಗಿದ್ದಾದಮೇಲೆ ಊಟನೂ ಎಲ್ಲ ರೆಡಿಯಾಗಿತ್ತು. ನಮ್ಮ ಮಕ್ಕಳೆಲ್ಲ ಸ್ವಲ್ಪ ಫಸ್ಟ್ ಪಂತಿಗೆ ಊಟಕ್ಕೆ ಕೂತ್ಬಿಟ್ಟಿದ್ರು. ನಾವು ಹೆಂಗೋ ರಿಟರ್ನ್ ಆಗಬೇಕಲ್ಲ, ಸರಿ ಊಟ ಮಾಡ್ಕೊಬಿಡ್ಲಿ ಮಕ್ಕಳು ಅಂದ್ಬಿಟ್ಟು ಮಕ್ಕಳ ಜೊತೆಗೆ ಕೂತ್ಕೊಂಡ್ರು ಎಲ್ಲರೂ ಸೇರಿ. ಅವ್ರಿಗೆಲ್ಲ ನೀಟಾಗಿ ಎಲ್ಲ ಹಾಕಿ ಕೊಡ್ತಾ ಇದ್ದೆ. ಇನ್ನು ನಾವು ಎಲ್ಲ ಬಡಿಸ್ಲಿಕ್ಕೂ ಕೂಡ ರೆಡಿ ಮಾಡ್ಕೊಂಡು ಊಟನೂ ಬಡಿಸ್ತಾ ಇದ್ವಿ. ನಾವು ಈ ಫಂಕ್ಷನ್ ಆಗಿದ್ದ ಈವ್ನಿಂಗೇನೆ ಒಂದು 5 o'clockಗೆ ಮೈಸೂರು ಟ್ರೈನ್ನಾಗೆ ಆ್ಯಕ್ಚುಲಿ ನಾವು ರಿಟರ್ನ್ ಆಗಬೇಕಾಗಿತ್ತು. ನಾನು ಆಗಲೇ ಹೇಳ್ದಾಗೇ ಮಂಡೇ ಮಗನಿಗೆ ಸ್ಕೂಲ್ ಬೇರೆ ಇದ್ದಿದ್ದರಿಂದ ಅಟೆಂಡ್ ಆಗಲೇಬೇಕಾಗಿತ್ತು. ಇಲ್ಲ ಅಂದಿದ್ದರೆ ನಾನು ರಿಟರ್ನ್ ಹಿಂಗೇ ಶಿವಮೊಗ್ಗ ಹೋಗ್ಬಿಡ್ತಾ ಇದ್ದೆ, ಮೈಸೂರಿಗೆ ಹೋಗ್ತಾ ಇರಲಿಲ್ಲ. ಅದಾಗಿದ್ದಾದಮೇಲೆ ಮಕ್ಕಳೆಲ್ಲ ಊಟ ಕೂತಿದ್ರಲ್ಲ, ಏನೋ ದೊಡ್ಡದಾಗಿ ನಾವೇ ಊಟ ಮಾಡ್ತೀವಿ ಅಂತ ಕೂತಿದ್ರು, ಬಟ್ ಏನೂ ಸರಿಯಾಗಿ ಊಟ ಮಾಡ್ತಾ ಇರಲಿಲ್ಲ. ನಾನು ಅದಕ್ಕೇ ಮುದ್ದೆನೆಲ್ಲ ಗುಕ್ ಹಾಕ್ಕೊಡ್ತಿದ್ದೆ. ನೀವು ಈ ರೀತಿ ಊಟನೆಲ್ಲ ಬಿಟ್ಟರು ಅಂತಂದರೆ ಎಲ್ಲನೂ ಜೋಬಿಗೆ ತುಂಬ್ತಾರೆ ಅಂತ ರೇಗಿಸ್ಕೊತಾ ಇದ್ದೆ. ಇನ್ನು ಮಕ್ಕಳೆಲ್ಲ ಊಟ ಮಾಡಿ ನಾವು ಎಲ್ಲ ಊಟ ಮಾಡೋ ಅಷ್ಟೊತ್ತಿಗೆ ಟೈಮ್ ಆಗೇ ಹೋಗಿತ್ತು. ಇನ್ನು ನಮಗಲ್ಲಿ ಹತ್ರ ಆಗ ರೈಲ್ವೆ ಸ್ಟೇಷನು ತೆರೀಕೆರೆ ಆಗಿತ್ತು. ನಮ್ಮನ್ನ ಅಲ್ಲಿಗೆ ಡ್ರಾಪ್ ಮಾಡಲಿಕ್ಕೆ ಅಂತ ಬಂದಿದ್ನಲ್ಲ, ಅವನ ಜೊತೆಗೆ ಹೋಗ್ಬಿಡು ಶಿವಮೊಗ್ಗ ಅಂತಿದ್ವಿ. ನಮ್ಮ ಮಗ ಯಾವ ರೀತಿ ಕುಚ್ಕೊಂಡು ಹೋಗ್ತಿದ್ದೆ ನೋಡಿ. ಹಾಗೆ ನಾವು ಕೂಡ ಮೈಸೂರು ಬಂದು ರೀಚ್ ಆದ್ವಿ. ಇಲ್ಲಿಗೆ ನಾನು ಈ ವ್ಲಾಗ್ನ ಎಂಡ್ ಮಾಡ್ತಿದ್ದೀನಿ. ನಿಮ್ಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ, ಹಾಗೆ ನನ್ನ ಪೇಜ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.